ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರದಿಂದ C&R ರೂಲ್ ದಲ್ಲಿ ಆಗಿದ್ದು ಬದಲಾವಣೆ ಹಾಗೂ ನೇಮಕಾತಿ ವಿಧಾನದಲ್ಲಿ ಆಗಿದ್ದು ಬದಲಾವಣೆ ಕುರಿತು ಇಲ್ಲಿ ಚರ್ಚೆ ಮಾಡೋಣ. ಎಲ್ಲಕ್ಕಿಂತ ಮುಂಚೆ ನಿಮಗೆ ಶುಭ ಸಂಜೆ. ಬಹಳ ದಿನದಿಂದ ಚಾತಕ ಪಕ್ಷಿಯಂತೆ ಕಾಯುತ್ತಿರುವ ಶಿಕ್ಷಕ ಆಕಾಂಕ್ಷಿಗಳಿಗೆ ಇದು ಒಂದು ಬಹಳ ಶುಭ ಸುದ್ದಿಯನ್ನು ತಂದಿದೆ. ಇದನ್ನು ನಾವು ನೋಡುವುದಾದರೆ ಕರ್ನಾಟಕ ಸರ್ಕಾರ ಆದಷ್ಟು ಬೇಗನೆ ನೇಮಕಾತಿಯನ್ನು ಚಾಲನೆ ನೀಡುತ್ತಾರೆ ಎಂದು ಭಾವಿಸುತ್ತೇನೆ. ನಾವು ಇಲ್ಲೇ ಮುಂದಕ್ಕೆ ಹೋಗೋಣ. ಆತ್ಮೀಯ ವೀಕ್ಷಕರೇ, ಈ ಹಿಂದೆ ನೇಮಕಾತಿ ವಿಧಾನದಲ್ಲಿ GPSTR ಪ್ರಕ್ರಿಯೆಯಲ್ಲಿ ನಿಮಗೆ CETಯನ್ನು 35%, ನೀವು ಇಲ್ಲೇ ನೋಡಬಹುದು. CETಯನ್ನು 35%, TETಯನ್ನು 15%, ಡಿಗ್ರಿಯಲ್ಲಿ 25% ಹಾಗೂ B.Ed ದಲ್ಲಿ 25%. ಒಟ್ಟಾರೆ ಕ್ರೋಢೀಕೃತವಾಗಿ 100% ವಿಂಗಡಿಸುತ್ತಿದ್ದರು. ಹಾಗೆ ಇದಕ್ಕಿಂತ ಮುಂಚೆ PSTR ಅಭ್ಯರ್ಥಿಗಳಿಗೆ CETಯಲ್ಲಿ ಪಡೆದ ಅಂಕಗಳಿಗೆ 35%, TETಯಲ್ಲಿ ಪಡೆದ ಅಂಕಗಳಿಗೆ 15% ಹಾಗೂ PUC ಅಥವಾ ಡಿಗ್ರಿಯಲ್ಲಿ ಪಡೆದ ಅಂಕಗಳಿಗೆ 25%, ಹಾಗೆ D.Ed ದಲ್ಲಿ ಪಡೆದ ಅಂಕಗಳಿಗೆ 25% ಒಟ್ಟಾರೆಯಾಗಿ ಕ್ರೋಢೀಕೃತ ಮಾಡಿ 100% ಹೊಂದಾಣಿಕೆ ಮಾಡುತ್ತಿದ್ದರು. ಈಗ ಇತ್ತೀಚೆಗೆ ಆದಂತಹ C&R ರೂಲ್ ಬದಲಾವಣೆಯಲ್ಲಿ ಕರ್ನಾಟಕ ಸರ್ಕಾರದಿಂದ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನೀವು CETಯಲ್ಲಿ ಪಡೆದ ಅಂಕಗಳಿಗೆ 70% ಹಾಗೂ TETಯಲ್ಲಿ ಪಡೆದ ಅಂಕಗಳಿಗೆ 20% ಹಾಗೂ ಡಿಗ್ರಿಯಲ್ಲಿ 8% ಹಾಗೂ B.Ed ದಲ್ಲಿ ಪಡೆದ ಅಂಕಗಳಿಗೆ 2% ಪರಿಗಣಿಸುತ್ತಾರೆ. ಹಾಗೆ PSTR ಅಭ್ಯರ್ಥಿಗಳಿಗೆ CETಯಲ್ಲಿ ಪಡೆದ ಅಂಕಗಳಿಗೆ 70%, TETಯಲ್ಲಿ 20%, PUC ಅಥವಾ ಡಿಗ್ರಿಯಲ್ಲಿ ಪಡೆದ ಅಂಕಗಳಿಗೆ 8% ಹಾಗೂ D.Ed ದಲ್ಲಿ ಪಡೆದ ಅಂಕಗಳಿಗೆ 2% ಪರಿಗಣಿಸುತ್ತಾರೆ. ನೀವು ಇಲ್ಲಿ ವೀಕ್ಷಣೆ ಮಾಡಬಹುದು. ಈಗ ನಾನು CETಯಲ್ಲಿ ಇಷ್ಟು ಅಂಕ ಪಡೆದಿರುತ್ತೇನೆ, ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಆಗ್ಬೋದು? TETಯಲ್ಲಿ ಇಷ್ಟು ಅಂಕ ಪಡೆದಿರುತ್ತೇನೆ, ಇದಕ್ಕೆ ಎಷ್ಟು ಆಗ್ಬೋದು? ಹಾಗೆ ಡಿಗ್ರಿ ಅಥವಾ B.Ed ದಲ್ಲಿ ಪಡೆದ ಅಂಕಗಳಿಗೆ ಹಾಗೂ D.Ed ಹಾಗೂ B.Ed ದಲ್ಲಿ ಪಡೆದ ಅಂಕಗಳಿಗೆ ಇಷ್ಟು ಪರ್ಸೆಂಟೇಜ್ ಆಗಬಹುದು. ಇಲ್ಲೇ ಒಂದು ನಾವು ಸಣ್ಣ ಉದಾಹರಣೆ ಮೂಲಕ ನೋಡುತ್ತಾ ಹೋಗೋಣ. ಆತ್ಮೀಯರೇ, ನಿಮಗೆ ಗೊತ್ತಾ ಇರುವ ಹಾಗೆ CETಯಲ್ಲಿ ಒಟ್ಟಾರೆಯಾಗಿ 3 ಪತ್ರಿಕೆಗಳು ಹಾಗೂ 400 ಅಂಕಗಳು ಇಲ್ಲಿ ಇರುತ್ತವೆ. ಪೇಪರ್ 1ರಲ್ಲಿ 150 ಮಾರ್ಕ್ಸು, ಪೇಪರ್ 2ರಲ್ಲಿ 150 ಮಾರ್ಕ್ಸು, ಪೇಪರ್ 3ದಲ್ಲಿ 100 ಅಂಕಗಳು ಹೊಂದಿರುತ್ತವೆ. CETಯಲ್ಲಿ ನಿಮ್ಮ ಅಂಕಗಳು ಪರಿಗಣಿಸಬೇಕೆಂದರೆ ನೀವು ಇಲ್ಲೇ CETಯಲ್ಲಿ ನಿಮ್ಮ ಅಂಕಗಳು ಪರಿಗಣಿಸಬೇಕೆಂದರೆ ನಿಮಗೆ ಗೊತ್ತಿರಬೇಕು, ಪೇಪರ್ 1ದಲ್ಲಿ 150 ಮಾರ್ಕ್ಸ್ ಇರ್ತದೆ. ಇಲ್ಲಿ ನೀವು ಕ್ವಾಲಿಫೈ ಆಗಬೇಕೆಂದು ಕಂಪಲ್ಸರಿ ಇಲ್ಲ.
ಹಾಗೆ ಪೇಪರ್ 2 ಇದು PCM ಇದ್ದವರಿಗೆ ಮ್ಯಾಥ್ಸ್ ಮತ್ತು ಸೈನ್ಸು ಇರ್ತದೆ. ಸಮಾಜ ವಿಜ್ಞಾನ ಇದ್ದವರಿಗೆ ಸಮಾಜ ಸೈನ್ಸ್ ಇರ್ತದೆ. ಪೇಪರ್ 2 ರಲ್ಲಿ ನೀವು 150 ಮಾರ್ಕ್ಸಿಗೆ ಶೇಕಡ 45ರಷ್ಟು ಅಂದರೆ 68 ಅಂಕಗಳು ಪಡೆಯಲೇಬೇಕು. ಹಾಗೆ ಪತ್ರಿಕೆ 3 ರಲ್ಲಿ 100 ಅಂಕಗೆ ನೀವು 50 ಅಂಕಗಳು ಪಡೆಯಲೇಬೇಕು ಎಂಬ ರೂಲ್ ಇದೆ. ನಾವು ಇಲ್ಲಿ ಒಂದು ಸಣ್ಣ ಉದಾಹರಣೆ ಮೂಲಕ ನೋಡ್ತಾ ಹೋಗೋಣ. ಈಗ ನಾನು ಪತ್ರಿಕೆ 1ರಲ್ಲಿ 150 ಮಾರ್ಕ್ಸಿಗೆ 90 ಅಂಕವನ್ನು ಗಳಿಸಿರುತ್ತೇನೆ. ಇಲ್ಲಿ 90 / 150 into 100 is equal to 60% ಆಗ್ತದ. ಪತ್ರಿಕೆ 2ರಲ್ಲಿ 150 ಮಾರ್ಕ್ಸಿಗೆ 76 ಅಂಕಗಳು ಪಡೆದಿರುತ್ತೇನೆ. 76 / 150 into 100 is equal to 50% ರೌಂಡ್ ಆಗ್ತದ. ಪತ್ರಿಕೆ 3ರಲ್ಲಿ 100 ಅಂಕಗಳಿಗೆ 78 ಅಂಕವನ್ನು ಪಡೆದಿರುತ್ತೇನೆ. 78 / 100 into 100 is equal to 78%. ನೀವು ಇಲ್ಲೇ ಗಮನಿಸಬಹುದು, ಒಟ್ಟು 400 ಅಂಕಗಳು ಇಲ್ಲೇ ಆಬ್ಟೈನ್ಡ್ ಮಾರ್ಕ್ಸ್ ಅಂದರೆ 244 ಅಂಕಗಳು ನಾನು ಪಡೆದಿರುತ್ತೇನೆ. ಇಲ್ಲೇ ಸರಾಸರಿಯಾಗಿ 400 ಅಂಕಗಳಿಗೆ 244 ಅಂಕಗಳು ಅಂದರೆ 61% ಆಗ್ತದ. ನಾವಿಲ್ಲಿ 61 ಅಂಕಗಳಿಗೆ 70% ವನ್ನು ಇದಕ್ಕೆ ನಾವು ಕನ್ವರ್ಟ್ ಮಾಡಬೇಕು. ಇಲ್ಲಿ ಫಾರ್ಮುಲಾ 61 / 100 into 70 is equal to 42.7% ಆಗ್ತದ. ಇಲ್ಲೇ ನೀವು ಗಮನಿಸಬಹುದು. ನೀವು ಇಲ್ಲಿ ಕೂಡ ನೀವು ಬೇರೆ ಅಂಕಗಳು ಹಾಕಿ ಶೇಕಡಾವನ್ನು ತೆಗೆಯಬಹುದು. ಈಗ ನಾವು ಮುಂದಕ್ಕೆ ಹೋಗೋಣ. TETಯಲ್ಲಿ 20% ಅಂಕಗಳು ಪರಿಗಣಿಸುತ್ತಾರೆ. ನಾನು ಈಗ TETಯಲ್ಲಿ 150 ಅಂಕಗಳಿಗೆ 105 ಅಂಕಗಳು ಪಡೆದಿರುತ್ತೇನೆ. 105 / 150 into 20 is equal to 14%. ಈಗ ನಾವು ಮುಂದಕ್ಕೆ ಹೋಗೋಣ. ಹೀಗೆ ಡಿಗ್ರಿ ಮಾರ್ಕ್ಸ್ಗೆ ನಾವು 8% ವನ್ನು ಪರಿಗಣಿಸುತ್ತೇವೆ. ಅಸ್ಯೂಮ್ ಮಾಡೋಣ, ನಂದು ಈಗ ಡಿಗ್ರಿಯಲ್ಲಿ 80% ಇದೆ. 80 / 100 into 8 is equal to 6.4%. ಈಗ ನಾವು B.Ed ಅಂಕಗಳು ಪರಿಗಣಿಸೋಣ. Assume that I have scored 90% in B.Ed. 90 / 100 into 2 is equal to 1.8%. ನೀವು ಇಲ್ಲಿ ಗಮನಿಸಬಹುದು, CETಯಲ್ಲಿ 42.7%, TETಯಲ್ಲಿ 14%, ಡಿಗ್ರಿಯಲ್ಲಿ 6.4%, ಹಾಗೆ B.Edದಲ್ಲಿ 1.8%. ಒಟ್ಟು 64.9%. ಇದು ನಂದು ವೈಟೇಜ್ ಸ್ಕೋರ್ ಅಂತ ಪರಿಗಣಿಸುತ್ತಾರೆ. ಈಗ ಮುಂದಕ್ಕೆ ಹೋಗೋಣ. PSTR ಅಭ್ಯರ್ಥಿಗಳಿಗೆ ಇದು ಹಾಗೆ
70%. ಪೇಪರ್ 1 150, ಪೇಪರ್ 2 150, ಪೇಪರ್ 3 100 ಅಂಕಗಳು. ಇಲ್ಲಿ ನಾನು ಪೇಪರ್ 1ಗೆ 105 ಅಂಕಗಳು ಪಡೆದಿರುತ್ತೇನೆ. ಇದಕ್ಕೆ ನಾವು 70% ಆಗ್ತದೆ. ಪೇಪರ್ 2ಗೆ 90 ಮಾರ್ಕ್ಸ್ ತೊಗೊಂಡಿನಿ. 90 ಡಿವೈಡ್ ಬೈ 150 ಇಂಟು 100 is equal to 60%. ಪೇಪರ್ 3ಗೆ 88 ಅಂಕಗಳು ಡಿವೈಡ್ ಬೈ 100 ಇಂಟು 100 is equal to 88%. ಇಲ್ಲೇ ಗಮನಿಸಬಹುದು 400 ಅಂಕಗಳಿಗೆ ನಾನು 283 ಅಂಕಗಳು ಪಡೆದಿರುತ್ತೇನೆ. ಎಲ್ಲ ಸೇರಿ ಒಟ್ಟಾರೆಯಾಗಿ ಸರಾಸರಿ 71% ಹೊಂದಿರುತ್ತೇನೆ. ಈಗ ನಾವು 71%ಗೆ 70% ಕನ್ವರ್ಟ್ ಮಾಡೋಣ. 71 ಡಿವೈಡ್ ಬೈ 100 ಇಂಟು 70 is equal to 49.7%. ನಾವು ಇಲ್ಲಿ ಮೇಲೆ ಮಾಡಿದ ಹಾಗೆ ಇದು ಹಾಗೆ ಮಾಡುತ್ತಾ ಹೋಗುವುದು. ಟಿಇಟಿಯಲ್ಲಿ 20% ಅಂದರೆ ಇಲ್ಲಿ ನಾವು ಟಿಇಟಿಯಲ್ಲಿ 20% ಲೆಕ್ಕ ಹಾಕೋಣ. ಅಸ್ಯೂಮ್ that I have scored 120 marks out of 150. 120 divided by 150 into 20 is equal to 16. 120 divided by 150 into 20 is equal to 16%. ಇಲ್ಲಿ ನಾವು ಡಿಗ್ರಿ ಅಥವಾ ಪಿಯುಸಿದಲ್ಲಿ ಹೊಂದಿದ ಅಂಕಗಳಿಗೆ 8%. Assume that I have scored 70% in degree. 70 divided by 100 into 8 is equal to 5.6%. ಈಗ ನಾವು ಮುಂದಕ್ಕೆ ಹೋಗೋಣ. ನಾನು ಡಿ.ಎಡ್ದಲ್ಲಿ ಪಡೆದ ಅಂಕಗಳಿಗೆ ನೋಡೋಣ. Assume that I have scored 90% in degree. 90 divided by 100 into 2 is equal to 1.8%. ಒಟ್ಟಾರೆಯಾಗಿ ನೀವು ಇಲ್ಲಿ ಗಮನಿಸಬಹುದು ಸಿಇಟಿಯಲ್ಲಿ 49.7%, ಟಿಇಟಿಯಲ್ಲಿ 16%, ಪಿಯುಸಿಯಲ್ಲಿ 5.6%, ಹಾಗೆ ಡಿ.ಎಡ್ದಲ್ಲಿ 1.8%. ಎಲ್ಲರೂ ಸೇರಿ ಇಲ್ಲಿ 73.1 ನಂದು ವೇಟೇಜ್ ಆಗಬಹುದು. ನೀವು ಇಲ್ಲೇ ಬೇರೆ ಅಂಕಗಳು ತಗೊಂಡು ಈ ಫಾರ್ಮುಲಾ ಹಾಕಿ ಲೆಕ್ಕವನ್ನು ಮಾಡಬಹುದು. ನಿಮಗೆ ಈ ಮಾಹಿತಿಯನ್ನು ಇಷ್ಟವಾದಲ್ಲಿ ದಯವಿಟ್ಟು ಚಾನೆಲ್ಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಧನ್ಯವಾದಗಳು.